ಮಾ ಬಾಟ್ಲು ಸರಿಯಾಗಿ ಇಟ್ಕೊಂಡಿದ್ದೀನ ನೋಡು ಮಾಮ. ಏನೇ ಹೇಳು ರಾಜಿ, ಮನ್ಸಲ್ ನೀನೆ ಕುಂತೀಯ. ಏನೇ ಆಗ್ಲಿ ನಾನು ನಿನ್ನ ಬಿಟ್ಟು ಹೋಗಲ್ಲ. ಯುಗ ಉರುಳಿ ಯುಗವೇ ಬರಲಿ, ರಾಜಿನ ನಿನ್ನ ಕೈಯ ಇಡುವೆ. ಯುಗ ಉರುಳಿ ಯುಗವೇ ಬರಲಿ, ರಾಜಿನ ನಿನ್ನ ಕೈಯ ಇಡುವೆ. ಲೇ ಸೀನಪ್ಪ, ಎಲ್ಲ ಹಾಳಾಗೋಗಿದ್ದು. ಅವಾಗಿಂದ ಹುಡುಕ್ತಾ ಇದ್ದೀನಿ, ಇದೇನೋ ಕೈಯಲ್ಲಿ ಬಾಟ್ಲು. ಲೇ ಮಾಮ, ಕೈಯಿಗೆ ಬಂದಿತ್ತು ಬಾಯಿಗೆ ಬರ್ದಿದ್ದಂಗೆ ಮಾಡ್ಬಿಟ್ಟಲ್ಲೋ ಲೇ. ಒಳ್ಳೆ ಫಿಗರ್ ತೋರಿಸ್ಬಿಟ್ಟು ಆಸೆ ತೋರಿಸ್ಬಿಟ್ಟು ನಿರಾಸೆ ಮಾಡ್ಬಿಟ್ಟಲ್ಲೋ ಮಾಮ, ನಿರಾಸೆ ಮಾಡ್ಬಿಟ್ಟಲ್ಲೋ. ಲೇ ಸೀನಪ್ಪ, ನಾನು ಯಾವಾಗ ನಿಂಗೆ ಮಾಮ ಕೆಲಸ ಮಾಡ್ದೆ? ನಾನು ಮಾಮ ಅಲ್ಲ ಕಣಲೇ, ರಾಮಯ್ಯ ರಾಮಯ್ಯ. ಏಯ್ ರಾಮಯ್ಯನೋ ಗೋಮಯ್ಯನೋ ನಂಗಂತೂ ಗೊತ್ತಿಲ್ಲ. ಒಳ್ಳೆ ಹೆಣ್ಣನ್ನು ತೋರಿಸಿದ್ಯಾ ನೀನಂತೂ ನನಗೆ ಮಾಮ. ನಾನಂತೂ ನಿನ್ನ ಮಾಮ ಅಂತಾನೇ ಕರಿತೀನಿ. ಏ ಸೀನಪ್ಪ, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ. ಮಾಮ ಅಂತ ಕರೆದ್ರೆ ಊರಲ್ಲ, ಆಮೇಲೆ ನನ್ನ ಮಾಮ ಮಾಮ ಅಂತ ಕರೀತಾರೆ. ಮರ್ಯಾದಿಂದ ಎದಳು. ನಾನು ಎದೊಳ್ಬೇಕು ಬರಬೇಕು ಅಂದರೆ ನನಗೆ ಆ ರಾಜಿ ಡಾರ್ಲಿಂಗ್ದು ಫೋನ್ ನಂಬರ್ ಬೇಕು. ಕೊಡ್ಸು ಮಾಮ, ಕೊಡ್ಸು. ಹಾಳಾದವನೆ ಮಾಮ ಮಾಮ ಅಂತ 50 ಸಲ ಹೇಳಿ ನನ್ನ ಸಾಯಿಸ್ತಾವ್ ನೀನು. ಕಣ ಸೀರಪ್ಪ, ಹೋಗ್ಲಿ ಊರಿಗೆ ಹಿರಿ ಮನ್ಸೆ ತಗೊಂಡು ಪರಿಚಯ ಮಾಡ್ಕೊಡೋಣ, ಹೊಸ್ದಾಗಿ ಬಂದಿದ್ಯಾ ಅಂತ ಕರ್ಕೊಂಡು ಹೋದ್ರೆ ನನ್ನ ಮಾಮ ಮಾಡ್ಬಿಟ್ಟು ರಾಜಮ್ಮನ್ ಫೋನ್ ನಂಬರ್ ಕೊಡು ಅಂತ ಕೇಳ್ತಾ ಇದೆಯಲ್ಲ ನೀನು. ಬಾಟ್ಲು ಬೇರೆ ಕೈಲಿಟ್ಕೊಂಡು ಆ ಅಮ್ಮ ಏನನ್ನ ನೋಡಿದ್ರೆ ನಿನ್ನ ಹಣ್ಣಗಾಯಿ ನೀರ್ಗಾಯಿ ಮಾಡ್ಬಿಟ್ಟಲೆ. ಎದಳು ಎದಳು ಇಲ್ಲಿಂದ. ಏ ಮಾಮ, ಇಷ್ಟು ಬ್ಯೂಟಿಫುಲ್ ಫಿಗರ್ನ ರಿಜೆಕ್ಟ್ ಮಾಡಿಬಿಟ್ಲಲ್ಲ ರಾಜಿ. ಮನ್ಸಿಗೆ ನೋವಾಗಿ ಒಂದೇ ಒಂದು ಬಾಟ್ಲ್ ಹಾಕ್ಬಿಟ್ಟಿದ್ದೀನಿ ಅಷ್ಟೇ. ಹೋಗು ಮಾಮ, ಫೋನ್ ನಂಬರ್ ಇಸ್ಕೊಂಡು ಆ ರಾಜಿ ಡಾರ್ಲಿಂಗ್ಗೆ ಫೋನ್ ಮಾಡಕ್ಕೆ ಕೇಳು ನೀನು. ಅಲ್ಲ ಕಣ್ಣ ಸೀನಪ್ಪ, ಎಂಚಿ ಸೊತ್ತು ಒಂದು ತಿಂಗಳಾಗ್ಲಿಲ್ಲ, ಆಗ್ಲೇ ಇನ್ನೊಂದು ಮದುವೆ ಮಾಡ್ಕೊಳಕ್ ರೆಡಿ ಆಯ್ತಾ ಇದೆಯಾ ನೀನು? ನಿನ್ಗೆ ನಡಿ ನಡಿ, ಆ ಕರಿಯಣ್ಣಂಗೆ ಹೇಳಿ ನಿಂಗೆ ಸರಿಯಾಗಿ ಸಾಕ್ಷಿ ಮಾಡಿಸ್ತೀನಿ. ಏ ಮಾಮ, ಕರಿ ಹಣ್ಣಂಗಾದ್ರೂ ಹೇಳು, ಬಿಳಿ ಹಣ್ಣಂಗಾದ್ರೂ ಹೇಳು. ಹೋಗು ಹೋಗು, ನನ್ನ ಡಾರ್ಲಿಂಗ್ ರಾಜಿದು ಫೋನ್ ನಂಬರ್ ಇಸ್ಕೊಂಬ. ಹೋಗು ಹೋಗು. ಹಾಳಾದವನೇ ಸೀನಪ್ಪ, ಏನೋ ಕುಡ್ದ್ಬಿಟ್ಟು ಉಳ್ಳಾಡ್ತಾ ಇದೆಯಾ. ಮನೆ ತಗ ತಗೊಂಡೋಗಿ ಬಿಡೋಣ ಅಂದ್ರೆ ನನ್ನ ಮಾಮ ಮಾಡ್ಕೊಂಡಿಸಿದ್ಯಲ್ಲ ನೀನು. 3 ನಾಮ ಬಳ್ಕೊಂಡು ಆ ರಾಜಮ್ಮನ ಮುಂದೆ ಹೋಗಿ ನಿಂತ್ಕೊಂಡಿದ್ಯಲ್ಲ, ನನ್ನ ಮಾನ ಮರ್ಯಾದಿಲ್ಲ ತೆಗಿಯಕ್ಕೆ. ಮಾಮ, 3 ನಾಮ ಬಳ್ಕೊಳ್ಳೋದು ನನ್ನ ರಾಜಿಗೆ ಇಷ್ಟ ಇಲ್ಲ ಅಂದ್ರೆ ಇವತ್ತೇ ತೆಗ್ದಾಕ್ಬಿಡ್ತೀನಿ. ನಾನು ಮದುವೆ ಮಾಡ್ಕೊಳಕ್ಕೆ ಹೇಳು. ಮದುವೆ ಮಾಡ್ಕೋಬೇಕು ನಾನು ರಾಜಿ ಡಾರ್ಲಿಂಗ್ನ. ಸೀನಪ್ಪ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ರಾಜಮ್ಮ ಏನನ ಇಲ್ಲಿಗೆ ಬಂದ್ಲು ಅಂದ್ರೆ ಆ ಕಡೆ ಈ ಕಡೆ ಬೆಳ್ದವಲ್ಲ 2 ಕೂದಲು ಅದನ್ನು ಕಿತ್ತಾಕ್ಬಿಟ್ಟು 3 ನಾಮನ ಅಳಿಸ್ಬಿಟ್ಟು ಪಂಚೆ ಶರ್ಟ್ ಎಲ್ಲ ಊದಿಸ್ಬಿಟ್ಟು ಬರೀ ಮೈಯಲ್ಲಿ ಇಲ್ಲಿಂದ ಓಡಿಸ್ಬಿಡ್ತಾಳೆ. ಅವಳು ಸವಾಸ ಬೇಡ, ನಡಿ ನಡಿ ಹೋಗೋಣ ಇಲ್ಲಿಂದ. ಏ ಮಾಮ, ನಮ್ಮ ರಾಜಿ ನನ್ಗೇನೇ ಮಾಡಿದ್ರು ದಿಲ್ ಖುಷಿ ಖುಷಿ ಆಗತ್ತೆ ಮಾಮ, ಖುಷಿ ಆಗತ್ತೆ. ಈ ಹೆಸ್ರು ಕೇಳಿದ್ರೇನೆ ದಿಲ್ ದಿಲ್ ಖುಷಿ ಆಗತ್ತೆ ಮಾಮ. ರಾಜಿ ಡಾರ್ಲಿಂಗ್, ರಾಜಿ ಡಾರ್ಲಿಂಗ್. ಏನಪ್ಪ, ರಾಜಮ್ಮ ಕೈಲಿ ನಿಂಗೇನೋ ದೊಡ್ಡದಾಕ ಆದದೆ ಬಾಯ್ಲಿ. ಲೇ ಮಂಜ, ಆ ಕರಿಯಪ್ಪ ಇಲ್ವಾ ಶಾಂತಮ್ಮನ್ ಗಡ್ಡ, ಅವ್ರ ಅಪ್ಪ ಕಣ ಇವನು. ಕರಿಯಪ್ಪ ಅವ್ರ ಅಪ್ಪ, ಶಾಂತಮ್ಮನ್ ಮಾವ. ಕುಡ್ದ್ಬಿಟ್ಟು ಬಿದ್ದವನೇ, ಎಳ್ಕೊಂಡು ಹೋಯ್ತಾ ಇದ್ದೀನಿ ಅಷ್ಟೇ. ಹಲೋ ಮಂಜಣ್ಣ, ಅವರ್ ಯು ಅವರ್ ಯು. ಓ ಬೋಡಣ್ಣ, ನಾನ್ ಸೂಪರ್ ಆಗಿದ್ದೀನಿ. ನೀನ್ ಸೂಪರಾ? ನೀನ್ ಸೂಪರ್ ಆಗಿರ್ತೀಯ ಬಿಡಪ್ಪ. ಕೈಯಲ್ಲಿ ಒಂದು ಬಾಟ್ಲು 3 ನಾಮ ಹಾಕೊಂಡು ಸೂಪರ್ ಆಗಿರ್ತೀಯ ನೀನಂತೂ. ಹಲೋ ಮಂಜಣ್ಣ, ಕಾಲ್ ಮೀ ಸೀನಾ, ಸೀನು, ಡೋಂಟ್ ಬೋಡಾ. ಅಮ್ಮಜ, ಇದ್ಯಾವ್ದಿದು ಸೂಪರ್ ಇಂಗ್ಲಿಷ್ ಫಿಗರು? ರಾಜಿ ಡಾರ್ಲಿಂಗ್, ಯಾವಾಗ ನೀನ್ ನೋಡ್ತೀನೋ ಅನ್ನಿಸ್ಬಿಟ್ಟೈತೆ. ರಾಜಿ ಡಾರ್ಲಿಂಗ್, ರಾಜಿ ಡಾರ್ಲಿಂಗ್. ಅಯ್ಯೋ, ಇವನ್ ಮನೆ ಕಾಯುವಾಗ ಕೈ ಹಿಡ್ಕೊಂಡು ಎಳ್ಕೊಂಡು ಹೋದ್ರೆ ಆ ಕಡೆ ಹೋಗಿ ರಾಜಿ ಡಾರ್ಲಿಂಗ್ ಅಂತ ಬಡ್ಕೊಂಡು ಸಾಯ್ತವನಲ್ಲ. ಕಾರಣ ಇದು ರಾಜಿ ಡಾರ್ಲಿಂಗು, ನಮ್ ರಾಜಮ್ಮಜ್ಜಿನ. ಲೇ ಭಗವಂತ, 1 ಪೀಸ್ ಕೊಟ್ಟಿದ್ದೆ, ಅದನ್ನ ಕಿತ್ಕೊಬಿಟ್ಟೆ. ಇನ್ನೂ 1 ಪೀಸ್ ಕೊಟ್ಟಿದ್ಯಾ, ಅದನ್ನಾದ್ರೂ ನನಗೆ ಕೊಡಪ್ಪ ನೀನು. ಅಲ್ಲ, ನನಗೆ ಬುದ್ಧಿ ಇಲ್ಲ. ಈ ಸೀನಪ್ಪನ್ ಕರ್ಕೊಂಡೋಗಿ ಆ ರಾಜಮ್ಮನ ಮನೇಲಿ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೋದ್ರೆ ಆ ರಾಜಮ್ಮನ್ನೇ ಇಷ್ಟಪಟ್ಟು ರಾಜಮ್ಮನೆ ಮದುವೆ ಆಗ್ಬೇಕು ಅಂತ ಕೂತವನಲ್ಲ ಇವನು. ಈ ಬೋರ್ಡಲ್ಲಿ ಏನ್ ಹೇಳ್ಬೇಕು ನಾನು? ಓ ರಾಮಜ್ಜ, ರಾಜಮ್ಮಜ್ಜಿ ಹೊಸ ಲವ್ವರ ಇವನು, ಬೋರ್ಡದಲ್ಲೇ ಇವನು. ಹಾಳಾದವನಿಗೆ ಬೋರ್ಡ್ ನನ್ನ ಮಗ ರಾಜಮ್ಮನ್ ಮದುವೆ ಆಯ್ತೀನಿ ಅಂತ ಕುಂತವನಲ್ಲ ಇವನು. ಇವ್ನು ತಲೆಗಿಲೆ ಕೆಟ್ಟೈತಾ ಮಂಜಾ? ಇಲ್ಲಿ ನಡೆದಿದ್ ವಿಷಯನೆಲ್ಲ ರಾಜಮ್ಮನ್ಗೆ ಹೇಳ್ಬೇಡ ಹೋಗಿ ನೀನು. ಒಳ್ಳೆ ವಿಷಯ ಸಿಕ್ಕೈತೆ,
ಹೇಳ್ದಿರ ಬಿಡ್ತೀನಾ ರಾಮಜ್ಜ ಹೇಳಲ್ಲ ನಿನ್ನಾಣೆ ಹೇಳಲ್ಲ ಏನ್ ಹೆದರ್ಕಬೇಡ ನೀನು ಬಂದೇ ಬರುತ್ತಾಳೆ ರಾಜಿ ಬಂದೇ ಬರುತ್ತಾಳೆ ಈ ಸೀನಪ್ಪನ್ನ ನೋಡೋದಿಕ್ಕೆ ಬಂದೇ ಬರ್ತಾಳೆ ರಾಜಿ ಬಂದೇ ಬರ್ತಾಳೆ. ರಾಮಜ್ಜ ಸೀನಪ್ಪ ರಾಜಮ್ಮಜ್ಜಿನ ಸ್ಟ್ರಾಂಗ್ ಆಗಿ ಲವ್ ಮಾಡ್ತಾನೆ ಫಿಕ್ಸ್ ರಾಜಮ್ಮ ಸೀನಪ್ಪನ್ಗೆ ಏ ಸಿನಪ್ಪ ರೋಡ್ ಇರೋದ್ ಈ ಕಡೆ ಅದೇನೋ ಕಸದ ಕಡೆ ಹೋಯ್ತಾ ಇದೆಯಲ್ಲೋ ಈ ಕಡೆ ಬಾರೋ ಅಲ್ಲಿ ಮೋರಿ ಐತೆ ಬಿದ್ಗಿ ತಲೆಗಿಲೆ ಹೊಡ್ಕೊಂಡಿಯಾ ಲೇ ಮಾಮ ಮೋರಿನ ನಾನು ರೋಡ್ ಮೇಲೆ ಕರೆಕ್ಟಾಗಿ ಹೋಯ್ತಾ ಇದ್ದೀನಿ, ನೀನೇ ಮೋರಿ ಕಡೆ ಹೋಯ್ತಾ ಇದ್ಯಾ. ಆಡೋದೋನೆ ಎಲ್ಲನ ಹೋಗಿ ಸಾಯಿ, ನಾನಂತೂ ಮನೆಗೆ ಹೋಯ್ತೀನಿ. ಟ್ರೀನ್ 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 ಟ್ರೀನ್. ಮಾಡಿ ಮಾಡಿ ಅದೆಷ್ಟು ಸರಿ ಫೋನ್ ಮಾಡ್ತಿರೋ ಮಾಡಿ. ಅವಾಗಲೇ ಹೋಗಿದ ತಕ್ಷಣ ಫೋನ್ ಮಾಡಿ ಅಂತ ಹೇಳಿದ್ದೀನಿ, ಇವಾಗ ಮಾಡ್ತಾ ಇದ್ದೀರಾ? ಮಾಡಿ ಮಾಡಿ, ನಾನಂತೂ ಫೋನೇ ಎತ್ತೋದಿಲ್ಲ. ಯಾಕೆ ಗೀತಾ ಫೋನೇ ತೆಗಿತಾ ಇಲ್ವಲ್ಲ? ಏನೋ ಬ್ಯುಸಿ ಇರ್ಬೇಕೇನೋ. ಆದ್ರೂ ಕೂಡ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿ ಬಂದಿದ್ದೀನಿ, ಫೋನೇ ತೆಗಿತಾ ಇಲ್ಲ. ಅಮ್ಮ ಗೀತಾ ಫೋನ್ ತೆಗಿಯಮ್ಮ, ಎಷ್ಟು ಸಲ ರಿಂಗ್ ಆಗ್ತಿದೆ, ಫೋನೇ ತೆಗಿತಾ ಇಲ್ವಲ್ಲ ನೀನು. ಟ್ರೀನ್ 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 ಟ್ರೀನ್. ನೀನೇನೋ ಫೋನ್ ತೆಗಿಲಿ ಅಂದರೆ ಸಂಜು ತುಂಬಾನೇ ಕೋಪ ಮಾಡ್ಕೊತಾರೆ. ಹಾಯ್ ಸಂಜು, ಹೇಗಿದ್ದೀರಾ? ಯಾಕಮ್ಮ ಗೀತಾ ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ, ತೆಗಿತಾ ಇಲ್ವಲ್ಲ ನೀವು? ಸಂಜು ಮನೆಗೆ ಹೋಗಿದ ತಕ್ಷಣ ಫೋನ್ ಮಾಡ್ತೀನಿ ಅಂತ ಹೇಳಿದ್ದೆ ತಾನೇ, ಬೆಳಗ್ಗೆ ಹೋಗಿದ್ದು ಇವಾಗ ಫೋನ್ ಮಾಡ್ತಾ ಇದೆಯಾ? ಓ ಅಮ್ಮವ್ರಿಗೆ ಅದಕ್ಕೆ ಕೋಪ ಬಂದ್ಬಿಟ್ಟಿದೆ ಅನ್ಸುತ್ತೆ, ಅದಕ್ಕೆ ನಾನು ಫೋನ್ ತೆಗ್ದಿಲ್ಲ ನೀವು. ಮತ್ತೆ ಕೋಪ ಬರ್ದಿರ ಇರುತ್ತಾ? ನನ್ಗೆ ಯಾವಾಗ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಅವಾಗ ಕರೆಕ್ಟ್ ಟೈಮ್ಗೆ ನೀವು ಫೋನ್ ಮಾಡಬೇಕು. ನಾನು ಫೋನ್ ಇಟ್ಕೊಂಡು ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಗೊತ್ತಾ? ಸಾರಿ ಗೀತಾ, ಬೇಜಾರು ಮಾಡ್ಕೊಂಬೇಡ. ಅದೇ ನನ್ನ ಫ್ರೆಂಡು ಬರತ್ತಿಲ್ವಾ, ಅವ್ರ ಜೊತೆ ಎಲ್ಲ ಮಾತಾಡ್ತಾ ಇದ್ದೆ, ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ, ಅದಕ್ಕೆ ನಿನಗೆ ಫೋನ್ ಮಾಡೋಕ್ಕಾಗಿಲ್ಲ. ಬೇಜಾರು ಮಾಡ್ಕೊಂಬೇಡ ಡಾರ್ಲಿಂಗ್, ಬೇಜಾರು ಮಾಡ್ಕೋಬೇಡ. ಇದು ಮಾತ್ರ ಚೆನ್ನಾಗಿ ನೈಸ್ ಮಾಡ್ತೀರಲ್ವಾ, ಡಾರ್ಲಿಂಗು ಚಿನ್ನು ಮುದ್ದು ಅಂತ ಹೇಳ್ಬಿಟ್ಟು ನೈಸ್ ಮಾಡ್ಬಿಡ್ತೀರಾ. ಇನ್ನೊಂದ್ಸಲಿ ಈ ಥರ ಮಾಡಿದ್ರೆ ನಾನು ಫೋನೇ ತೆಗಿಯಲ್ಲ ನೋಡಿ. ಆಯಿತು ಬಿಡಮ್ಮ, ಇನ್ನೊಂದ್ಸಲಿ ಈ ಥರ ಮಾಡೋದಿಲ್ಲ. ನನ್ನ ಗೀತನ ಬಗ್ಗೆ ನನಗೆ ಗೊತ್ತು, ನಾನು ಒಂದು ದಿವಸ ಫೋನ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಡೇ 100 ಸಲ ನೀನೇ ಫೋನ್ ಮಾಡಿಬಿಡ್ತೀಯ ಅಂತ ನನಗೆ ಗೊತ್ತು. ಊಟ ಮಾಡ್ದ ಗೀತಾ? ಇಲ್ಲ ಸಂಜು, ಇನ್ನೂ ಊಟ ಮಾಡಿಲ್ಲ. ನೀನು ಊಟ ಮಾಡಿಸ್ತೀಯ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಬರಲ ಗೀತಾ, ಇವಾಗ ನಿನಗೆ ಊಟ ಮಾಡಿಸ್ಬಿಟ್ಟು ನಿದ್ದೆ ಮಾಡಿಸ್ಬಿಟ್ಟು ಆಮೇಲೆ ವಾಪಸ್ ಬರ್ತೀನಿ. ಸಂಜು ನಾನು ಸುಮ್ಮನೆ ಹೇಳಿದ್ದು, ಆಮೇಲೆ ಗಾಡಿ ತೊಗೊಂಡು ಬಂದೇ ಬಿಟ್ಟಿರಾ ನೀವು. ನಾನು ಸುಮ್ಮನೆ ಹೇಳಿದ್ದು, ನಿಮ್ಮ ಜೊತೆ ಫೋನಲ್ಲಿ ಮಾತಾಡ್ಬಿಟ್ಟು ಆಮೇಲೆ ನಾನು ಊಟ ಮಾಡ್ತೀನಿ. ಆದರೂ ಗೀತಾ ನನಗಂತೂ ತುಂಬಾ ಬೇಜಾರಿದೆ. ನಾನು ನಿನಗೆ ನಾಮಕರಣದಲ್ಲಿ ಊಟ ಮಾಡಿಸ್ಬೇಕಾಗಿತ್ತು, ಊಟ ಮಾಡ್ಸೋಕ್ಕಾಗಲಿಲ್ಲ. ಗೀತಾ ಬೇಜಾರು ಮಾಡ್ಕೊಂಬೇಡ, ನಾಳೆ ಬಂದು ನಿನ್ನ ಹೋಟೆಲ್ ಕರ್ಕೊಂಡು ಹೋಗ್ತೀನಿ, ರೆಡಿಯಾಗಿರ್ತೀಯ ತಾನೇ? ಬೇಡ ಬೇಡ ಸಂಜು, ನಮ್ಮ ಅಜ್ಜಿ ಎಲ್ಲೂ ಕಳ್ಸಲ್ಲ ನನ್ನನ್ನು, ನೀವೇನು ಬರೋದು ಬೇಡ. ಆಯಿತು ಗೀತಾ, ನೀನೇ ನನ್ನ ಮನೆಗೆ ಬಂದ್ಬಿಡು, ಇಲ್ಲೇ ಊಟ ಮಾಡಿಸ್ತೀನಿ ನಿನಗೆ. ಇಲ್ಲಪ್ಪ ನಾನಂತೂ ಬರಲ್ಲ, ನಮ್ಮ ಅಜ್ಜಿ ಎಲ್ಲೂ ನನ್ನನ್ನು ಕಳ್ಸಲ್ಲ. ಎಲ್ಲುಜ್ಜು, ಎಷ್ಟು ಆಸೆ ಇದೆ ನನ್ನ ಕೈಲಿ ಊಟ ಮಾಡಬೇಕು ಅಂತ, ಬರಲ್ಲ ಅಂತ ಡ್ರಾಮಾ ಮಾಡ್ತೀಯ ನೀನು? ಹೌದು ಸಂಜು, ನಿಮ್ಮ ಜೊತೆ ಯಾವಾಗಲೂ ಇದೇ ಥರ ಮಾತಾಡಬೇಕು ಅಂತ ನನಗಂತೂ ತುಂಬಾ ಆಸೆ ಆಗುತ್ತೆ. ದಯವಿಟ್ಟು ಅವಾಗವಾಗ ಫೋನ್ ಮಾಡೋದನ್ನ ಮರಿಬೇಡಿ ಸಂಜು. ನನಗೇನು ನಮ್ಮ ಅತ್ತೆ ಮಗಳು ಮ್ಯಾಗಿ ಜೊತೆ ಮಾತಾಡಬೇಕು ಅಂತ ಆಸೆ ಆಗುತ್ತಾ? ನನಗೂ ನಿನ್ನ ಜೊತೆನೇ ಮಾತಾಡಬೇಕು ಅಂತ ಆಸೆ ಆಗುತ್ತೆ. ಏನು ಮಾಡ್ತೀಯಾ, ಕೆಲವೊಂದು ಸಂದರ್ಭ ಮಾತಾಡೋದಕ್ಕಾಗಲ್ಲ, ಆದರೂ ನೀನು ಅರ್ಥ ಮಾಡ್ಕೊತೀಯಲ್ಲ ಗೀತಾ. ಥ್ಯಾಂಕ್ಸ್ ಗೀತಾ, ಥ್ಯಾಂಕ್ಸ್. ಸಂಜು ನಾವಿಬ್ರು ಮಾತಾಡುವಾಗ ಮಧ್ಯದಲ್ಲಿ ಮ್ಯಾಗಿ ಗುಗ್ಗಿ ಅಂತೆಲ್ಲ ತರಬೇಡಿ, ನನಗಂತೂ ತುಂಬಾ ಬೇಜಾರಾಗುತ್ತೆ. ಹೋಗ್ಲಿ ಬಿಡಮ್ಮ, ಮಾತಿಗೆ ಬಂತು ಅಷ್ಟೇ, ನೀನೇನು ಬೇಜಾರು ಮಾಡ್ಕೊಬೇಡ. ಏನೇ ಹೇಳು ಗೀತಾ, ನಿನ್ನ ಮಾತು ಕೇಳಿ ಮನಸ್ಸಿಗೆ ತಡೆಯದ ಮುಜುಗರ, ಊರಲ್ಲಿದ್ದರೂ ಕೂಡ ನನ್ನ ಕಾಡುತ್ತಾಳೆ, ಅವಳದೇ ನೆನಪು ಸಡಗರ. ಸಂಜು ನೀವು ಮಾಡಿ ಕೇಳ್ತಾ ಇದ್ರೆ ನನಗಂತೂ ತುಂಬಾನೇ ನಗು ಬರ್ತೈತೆ. ಕೋಪ ಬಂದಾಗೆಲ್ಲ ಹಾಡು ಹೇಳಿ ಹೇಳಿ ಕೂಲ್ ಮಾಡಿಬಿಡ್ತೀರಲ್ಲ ನೀವು. ನನ್ನ ಹುಡುಗಿ ಗೀತಾ ಯಾವಾಗಲೂ ನಗ್ತಾ ಇರಬೇಕು ನನ್ನ ಮುಂದೆ ಅನ್ನೋದೇ ನನಗೆ ಆಸೆ. ನಾನು ಹಾಡು ಹೇಳಿದ ತಕ್ಷಣ ನೀನು ನಗ್ಬಿಡ್ತೀಯಲ್ವಾ? ಒಂದೇ ಒಂದು ಹಾಡು ಹೇಳು ಗೀತಾ ಪ್ಲೀಸ್, ಒಂದೇ ಒಂದು ನನಗೋಸ್ಕರ ಹಾಡು ಹೇಳು. ಮನಸ್ಸಿಗೆ ಎಷ್ಟೇ ನೋವಿದ್ರು ನೀನು ಒಂದು ಹಾಡು ಹೇಳಿದ್ರೆ ಸಾಕು ಗೀತಾ, ನನಗೆ ಅಷ್ಟೇ ರಿಲೀಫ್ ಆಗಿಬಿಡುತ್ತೆ ಮೈಂಡು. ಪ್ಲೀಸ್ ಗೀತಾ, ಇಲ್ಲ ಅನ್ಬೇಡ, ಪ್ಲೀಸ್ ಒಂದೇ ಒಂದು ಹಾಡು ಹೇಳು ಗೀತಾ. ಬೇಡ ಸಂಜು, ನಾನು ಏನನ್ನ ಹಾಡು ಹೇಳಿದ್ರೆ ನೀವು ನಿದ್ದೆ ಮಾಡಿಬಿಡ್ತೀರಾ, ಬೇಡ ಬೇಡ. ಗೀತಾ ಪರವಾಗಿಲ್ಲ ಹೇಳು, ನನ್ನ ಹಾಡು ನೀನು ಕೇಳಬೇಕು, ನಿನ್ನ ಹಾಡು ನಾನು ಕೇಳಬೇಕು, ಹೇಳು ಗೀತಾ ಹೇಳು. 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾದರೆ ನೀ ಒಲಿದೊಲಿದು ಬಾರಲು, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು 100 ಜನ್ಮಕ್ಕೂ. ಸೂಪರ್ ಗೀತಾ, ನೀನು ಹಾಡು ಕೇಳ್ತಾ ಇದ್ರೆ ನನಗಂತೂ ಇವಾಗಲೇ ನಿನ್ನ ನೋಡಬೇಕು ಅಂತ ತುಂಬಾನೇ ಆಸೆ ಆಗ್ತಾ ಇದೆ ಗೀತಾ. ನನಗೂ ಅಷ್ಟೇ ಸಂಜು, ನಿಮ್ಮನ್ನು ನೋಡಬೇಕು, ತುಂಬ ನಿಮ್ಮ ಜೊತೆ ಮಾತಾಡಬೇಕು ಅಂತ ತುಂಬಾನೇ ಆಸೆ ಇದೆ. ಗೀತಾ ನಾಳೆ ನಿನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ, ಬೇಗ ರೆಡಿಯಾಗಿರೋ. ಆದರೂ ಸಂಜು ನನಗೆ ನಿಮ್ಮ ಜೊತೆ ಬರಬೇಕು ಅಂತ ಆಸೆ. ನಮ್ಮ ಅಜ್ಜಿ ಕಳಿಸ್ತಾರೋ ಇಲ್ಲೋ ಗೊತ್ತಿಲ್ವಲ್ಲ ಸಂಜು. ಅದೆಲ್ಲ ಬಿಡಮ್ಮ, ನಿಮ್ಮ ಅಜ್ಜಿನ ಒಪ್ಸೋದು ಜವಾಬ್ದಾರಿ ನಂದು. ಆದರೆ ಶಾಪಿಂಗ್ಗೆ ರೆಡಿಯಾಗಿ ನನಗೋಸ್ಕರ ವೆಯ್ಟ್ ಮಾಡ್ತಾ ಇರು ನೀನು. ಓಕೆ ಸಂಜು, ನಿನಗೋಸ್ಕರ ನಾನು ದಾರಿ ಕಾಯ್ತಾ ಇರ್ತೀನಿ, ಬರೋದನ್ನ ಮಿಸ್ ಮಾಡಬೇಡ ಸಂಜು. ಓಕೆ ಗೀತಾ, ಗುಡ್ ನೈಟ್, ಬಾಯ್ ಗೀತಾ. ಓಕೆ ಸಂಜು, ಗುಡ್ ನೈಟ್, ಬಾಯ್, ಸ್ವೀಟ್ ಡ್ರೀಮ್ ಸಂಜು. ಬಾರೋ ಕರಿಯಪ್ಪ, ನೋಡು ನಿಮ್ಮಪ್ಪ ಕುಡಿದ್ಬಿಟ್ಟು ಹೆಂಗ್ ಮೋರಿಲ್ ಬಿದ್ದವನೆ ಅಂತ ನೋಡ್ಪಾ.
ಅಪ್ಪೋ ಕಾಲ್ ಮಾತ್ರ ಐತೆ ಮೊಕ ಎಲ್ಲ ತಗೊಂಡೋಗಿ ಮೂರಿಲಿ ಕಂಡು ಮನ್ಗಿದ್ಯಲ್ಲಮ್ಮ ಏನಾಯ್ತಪ್ಪ ನಿನ್ಗೆ ಎದೊಳಪ್ಪೋ ಏ ಕರಿಯಪ್ಪ ಅವ್ನ ಎಲ್ಲಿ ಎದೊಳ್ತಾನೆ ಸೀನಪ್ಪ ಕರ್ಕೊಂಡೋಗು ಅವನ್ನ ಎಗಲ್ ಮೇಲೆ ಹಾಕೊಂಡು ಎತ್ಕೊಂಡೋಗಿ ಮನೆಗೆ ಹಾಕೋಗು ರಾಮಜ ಒಂಚೂರು ಹೆಲ್ಪ್ ಮಾಡಜ ಯಾಕೋ ನಮ್ಮಪ್ಪ ಫೀಲಿಂಗ್ ಅಲ್ಲಿ ಕುಡ್ಬಿಟ್ಟು ಬಿದ್ದೋಗವನೆ ಎತ್ತು ಬೇಗ ಎತ್ತಜ ರಾಮಜ ಹಾಳಾದನು ಸೀನಪ್ಪ ಏನ್ ತಿಂತಾನೋ ಹೊಟ್ಟೆಗೆ ಇವತ್ತಕ್ಕೆ ಆಯ್ತಾ ಇಲ್ವಲ್ಲ ಕರಿಯಪ್ಪ ಮಾಮ ಬಾಟ್ಲು ಸರಿಯಾಗಿ ಇಟ್ಕೊಂಡಿದ್ದೀನ ನೋಡು ಮಾಮ ನೋಡು. ಪೌ ಯಾಕಪ್ಪ ಹಿಂಗ್ ಕುಡ್ದು ಮೋರಿಲೆಲ್ಲ ಬಿದ್ದಿದ್ಯಾ ಯಾಕಪ್ಪ ಮನೆಗೆ ತಂದು ಕುಡಿಬೇಕು ತಾನೇ ನೀನು ಏಯ್ ಹೂ ಆರ್ ಯು ಯಾರ್ ನೀನು ನನ್ ಕುಡಿಯೋದ್ರ ಬಗ್ಗೆ ಮಾತಾಡ್ತಾ ಇದೆಯಲ್ಲ ಹೂ ಆರ್ ಯು ಮ್ಯಾನ್. ಅಪ್ಪ ಕರಿಯಪ್ಪ ಕುಡಿದ್ರೆ ನಿಮ್ಮ ಅಪ್ಪಂಗೆ ಇಂಗ್ಲೀಷು ಹಿಂದಿ ಮಲಯಾಳಿ ಮರಾಠಿ ಎಲ್ಲ ಬತಾವಲ್ಲೋ ರಾಮಜ ಏನು ಅನ್ಕೋಬೇಡ ಮನೆ ತಕ ಹಿಂಗೆ ಹಿಡ್ಕೊಂಡೋಗಿ ಹಾಕ್ಬಿಡ ನಡಿ. ಏ ಮಾಮ ಕರೆಕ್ಟಾಗಿ ತಲೆ ಹಿಡ್ಕೊ, 2 ಕೂದ್ಲವಲ್ಲ ಅವನ್ನ ಹಿಡ್ಕೋಬೇಡ ಕೀತೋಯ್ತವೆ. ಆಮೇಲೆ ನನ್ನ ಡಾರ್ಲಿಂಗು ನನ್ನ ಬ್ಯೂಟಿ ನೋಡಿ ರಿಜೆಕ್ಟ್ ಮಾಡ್ಬಿಡ್ತಾಳೆ. ಏಯ್ ಎತ್ಕೊಂಡ್ ನಡಿಯೋ ನನ್ಗಂತೂ ಎತ್ತಕಾಯ್ತಿಲ್ಲ ಬೇಗ ಎತ್ಕೊಂಡೋಗಿ ಮನೇಲಿ ಬಿಸಾಕಿದ್ರೆ ಸಾಕು ಇಲ್ಲ ನನ್ನ ಮಾಮ ಅಂದದ್ದು ಸಾಯಿಸ್ಬಿಡ್ತಾನೆ ಇಲ್ಲಿ. ಅಪ್ಪೋ ಅಮ್ಮನ ಬಗ್ಗೆ ಚಿಂತೆ ಮಾಡಿ ಸಾರೆ ಕುಡ್ದ್ಬಿಟ್ಟೆನಪ್ಪ. ಏ ಮ್ಯಾನ್ ಅಮ್ಮನ ಯಾವ ಅಮ್ಮ, ನಾನು ಇನ್ನೂ ಬ್ಯಾಚುಲರ್, ಮದ್ವೆನೇ ಆಗಿಲ್ಲ. ಯಪ್ಪ ಕರಿಯಣ್ಣ ನಿಮ್ಮ ಅಪ್ಪ ಹುಟ್ಟಿ ಇವಾಗ 2 ವರ್ಷ ಆಗೈತೆ ಬ್ಯಾಚುಲರ್ಸು ಎತ್ಕೊಂಡೋಗು ಬೇಗ.